ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಮೇಡಮ್ ಅವ್ರು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಅಂದರೆ ವಿಷಯ ಕೇಳಿ ಬೇಜಾರಾಗಿ ಎಲ್ಲಾದ್ರೂ ಹೊಂಟೋಗ್ಬಿಟ್ರಾ? ನಮ್ಮ ಮನೆಯವ್ರು ಬೇರೆ ಏನಕ್ಕೆ ಹಿಂಗೆಲ್ಲ ಮಾಡ್ತಾರೋ. ಮೊದಲೇ ಮೇಡಮ್ ಅವ್ರ ಮನಸ್ಸು ಸರಿ ಇಲ್ಲ, ಇದೆಲ್ಲ ಬೇಕಿತ್ತಾ? ಅವ್ರು ಬೇರೆ ಇದೆಲ್ಲ ನನ್ನ ಒಪ್ಪಿಗೆಯಿಂದನೇ ನಡೀತಿರೋದು ಅಂತ ಬೇಜಾರು ಮಾಡ್ಕೊಂಡು ಹೊಂಟೋಗವ್ರೆ. ಈಗ ಹೆಂಗಪ್ಪ ಅವ್ರನ್ನ ಮಾತಾಡ್ಸೋದು? ಮೇಡಮ್ ಅವರೇ, ಎಲ್ಲೋಗಿದ್ರಿ ಮೇಡಮ್ ಅವರೇ? ನೀವು ಮನೇಲಿ ಇಲ್ದೇ ಇರೋದು ನೋಡಿ ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತೇ? ನಾನು ಇಲ್ಲದೆ ಇರೋದಕ್ಕೆ ನೀವು ಯಾಕೆ ಇಷ್ಟು ಗಾಬರಿ ಪಡಬೇಕು? ಯಾಕೆ ಮೇಡಮ್ ಅವ್ರೆ ಹಿಂಗೆಲ್ಲ ಮಾತಾಡ್ತೀರಾ? ನೀವು ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ನೋಡಿ ಮೇಡಮ್ ಅವರೇ, ದೇವ್ರನಿಗೂ ಹೇಳ್ತವನೆ, ಈ ಪ್ಲಾನ್ ಬಗ್ಗೆ ನನಗೇನು ಗೊತ್ತಿಲ್ಲ, ಅಪ್ಪಾಜಿ ಹೇಳಿದ್ಮೇಲೆ ಗೊತ್ತಾಗಿದ್ದು. ದಯವಿಟ್ಟು ನೀವು ನನ್ನ ತಪ್ಪು ತಿಳ್ಕೊಬಿಡಿ. ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸನ ನಾನು ಯಾವತ್ತಾದ್ರೂ ಮಾಡ್ತೀನಾ? ನೀವೇ ಹೇಳಿ. ಅದಕ್ಕೆ ನಾವು ಎಲ್ಗೂ ಹೋಗೋದು ಬೇಡ, ಇಲ್ಲ ಇರಮ್ಮ. ಸಿದ್ದು ಅವರೇ ನೋಡಿ, ನಮ್ಮ ಆಸೆಗಳಿಗೆ ಇಲ್ಲಿ ಯಾರು ಬೆಲೆ ಕೊಡ್ತಾರೋ ಕೊಡಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಮನೆಯವರೆಲ್ಲ ಆಸೆ ಪಟ್ಟಿದ್ದಾರೆ ಅಂದಮೇಲೆ ನಾವು ಹೋಗದೆ ಇರೋದು ಸರಿ ಇಲ್ಲ ಅನ್ನಿಸ್ತಿದೆ. ಅವ್ರ ಆಸೆಗಳನ್ನ ನೆರವೇರ್ಸೋಕ್ಕಾದ್ರೂ ನಾವು ಹೋಗಬೇಕು ಅಂತ ಅನ್ನಿಸ್ತಿದೆ. ಅಲ್ಲ ಮೇಡಮ್ ಅವರೇ, ಮನೆಯವ್ರು ಬಲವಂತ ಮಾಡ್ತಾರೆ ಅಂತ ನಾವು ಹೆಂಗೆ ಹೋಗೋಕ್ಕಾಯ್ತದೆ? ಮನ್ಸಿಲ್ದೆ ಏನು ಮಾಡಬಾರ್ದು ಅಂತ ನೀವು ಹೇಳ್ತೀರಾ ಅಂದಮೇಲೆ ಅವ್ರಿಗೋಸ್ಕರ ಯಾಕೆ ಒಪ್ಕೋತೀರಾ? ನಿಮ್ಗೆ ಹೆಂಗೆ ಖುಷಿ ಬರುತ್ತೋ ಹಂಗೆ ನಿಮ್ಮಿರಿ. ಹಾಗಲ್ಲ ಸಿದ್ದು ಅವರೇ, ಅವರೆಲ್ಲ ಹೇಳೋದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿನೇ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಅದಕ್ಕೆ ನೀವು ನಿಮ್ಮ ತಂದೆ ಹತ್ರ ಹೋಗಿ ನಾನು ಹೋಗೋಕೆ ಒಪ್ಕೊಂಡಿದ್ದೀನಿ ಅಂತ ಹೇಳಿ. ಸಿದ್ದು ಅವರೇ, ಇದರಲ್ಲಿ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ನಾನು ಒಂದ್ಸಲ ಮಾತು ಕೊಟ್ಟಾದ್ಮೇಲೆ ಅದ್ರ ಪ್ರಕಾರನೇ ನಡ್ಕೋತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಅದಕ್ಕೆ ಹೇಳ್ತಿದ್ದೀನಿ, ನಾನು ಹೋಗೋಕೆ ಒಪ್ಕೊಂಡಿದ್ದೀನಿ ಅಂತ ನಿಮ್ಮ ತಂದೆ ಹತ್ರ ಹೋಗಿ ಹೇಳಿ. ಮಾವ, ಎಲ್ಲಿ ಅಮ್ಮ ಕಾಣಿಸ್ತಾನೆ ಇಲ್ಲ? ಇತ್ತೀಚೆಗೆ ಹೇಳ್ದೆ ಕೇಳದೆ ಹೊರಗಡೆ ಸುತ್ತಾಡೋದೇ ಜಾಸ್ತಿ ಆಗಿದೆ ಅವ್ರದ್ದು. ಹೌದು ಪಾಪ, ಅವ್ರು ಎಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರೆ ನೀವು ಅವ್ರಿಗೆ ಖರ್ಚಿಗೆ ದುಡ್ಡು ಕೊಟ್ಟು ಕಳಿಸ್ತಿದ್ರಿ ಅಲ್ಲ. ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಇದೆಲ್ಲ ನಿಮ್ಗೆ ಹೇಳ್ಬಿಟ್ಟು ಹೋಗ್ಬೇಕಾ? ನೀವೇನಾದರೂ ಮಾಡೋವಾಗ ಎಲ್ಲ ಅವ್ರಿಗೆ ಹೇಳ್ಬಿಟ್ಟೆ ಮಾಡ್ತೀರಾ? ಲಕ್ಷ್ಮಿ ರೀ, ಬಾ ಕೂತ್ಕೊ. ಭಾವನ ಸಿಕ್ಕಿದ್ಲ? ನೀನು ಹೇಳಿದಕ್ಕೆ ಒಪ್ಕೊಂಡ್ಲಾ? ಹೌದು ರೀ, ಸಿಕ್ಕಿದ್ಲು. ಮೊದಲು ಒಪ್ಕೊಳ್ಳೋಕ್ಕೆ ಹಿಂದೇಟು ಹಾಕಿದ್ಲು, ಆಮೇಲೆ ಒಪ್ಕೊಂಡ್ಲು. ಅಪ್ಪ, ಅದಕ್ಕೆ ಹೇಳೋದು ತಾಯಿ ಇರಬೇಕು ಅಂತ. ಏನೇ ಹೇಳಿದ್ರು ಮದುವೆ ಆಗೋ ತನಕ ಅಪ್ಪನ ಜೊತೆ ಹೆಣ್ಮಕ್ಳು ಫ್ರೆಂಡ್ ಥರ ಇರ್ತಾರೆ. ಆದರೆ ಇಂಥ ಸೂಕ್ಷ್ಮವಾದ ವಿಚಾರನ ಮಂದಟ್ ಮಾಡೋದಕ್ಕೆ ತಾಯಿನೇ ಇರಬೇಕು. ನಂಗೆ ಸಮಾಧಾನ ಆಯ್ತು ನೋಡು. ಮತ್ತೆ ಭಾವನನ್ನ ಎಲ್ಲಿಗೋ ಕಳಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಏನು ಅಂತ ಕೇಳ್ಬೋದಾ? ಏನೂ ಇಲ್ಲ ವೀಣಾ, ಸಿದ್ದುನ ಮತ್ತೆ ಭಾವನನ್ನ ಹನಿಮೂನ್ಗೆ ಹೊರಗಡೆ ಕಳಿಸ್ಬೇಕು ಅಂತ ಬೀಗರು ನಿರ್ಧಾರ ಮಾಡಿದ್ರು.
ಅದಕ್ಕೆ ಭಾವನಾ ಒಪ್ಪಿರಲಿಲ್ಲ. ರಾತ್ರಿ ಮರಿಗೌಡ್ರು ಬಂದು ಈ ವಿಷಯನ ಹೇಳಿದ್ರು. ಅದಕ್ಕೆ ನಾನು ಹೋಗಿ ಭಾವನನ್ನ ಒಪ್ಪಿಸ್ಬಿಟ್ಟು ಬಂದೆ. ಒಳ್ಳೇದಾಯ್ತು ಅತ್ತೆ. ಅಂತೂ ಅವರಿಬ್ರು ಒಂದು ಮಾಡೋ ನಿರ್ಧಾರನ ಅವ್ರ ಮನೆಯವರೇ ತಗೊಂಡಿದ್ದಾರೆ. ಬಹಳ ಒಳ್ಳೇದಾಯ್ತು. ಒಳ್ಳೇದಾಗಲಿ. ನಮ್ಮ ಮನೆಯವ್ರಿಗೆ ಅದೇನಾಗಿದೆಯೋ ಏನೋ, ಮಗಳ ಬಗ್ಗೆ ಯೋಚನೆ ಮಾಡಿದೆ, ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಕಷ್ಟು ಟೈಮ್ ಇದೆ ಅನ್ಸುತ್ತೆ. ಅದೇನು ಮೋಡಿ ಮಾಡಿದಳೋ ಏನೋ. ಏನು ಹರೀಶ, ಸುಮ್ಮನೆ ಇದೆಲ್ಲ ಬೇಕಾಗಿತ್ತಾ? ಅವ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡಬೇಕು ತಾನೆ. ಅದು ಬಿಟ್ಟು ಹನುಮೂನ್ ಅಂತೆ ಸುಮ್ಮನೆ ದುಡ್ಡು ವೇಸ್ಟ್. ಹೌದು ರೀ ಪಾಪ, ಇದಕ್ಕೆಲ್ಲ ನೀವೇ ನಿಮ್ಮ ಕೈಯಾರ ದುಡ್ಡು ಹಾಕಿ ಕಳಿಸ್ತಾ ಇದ್ದೀರಿ. ಯಾರೋ ಅವ್ರ ದುಡ್ಡನ್ನ ಖರ್ಚು ಮಾಡಿದ್ರೆ ಅದಕ್ಕೂ ನೀವು ಲೆಕ್ಕಾಚಾರ ಹಾಕ್ತೀರಿ. ಹಂಗೆ ನೋಡೋಕೆ ಹೋದರೆ ಸ್ವಂತ ಅಣ್ಣ ಆಗಿ ಅವರಿಬ್ಬರ ಮಧ್ಯೆ ಸಮಸ್ಯೆಗಳು ಬಂದಾಗ ನೀವು ಮುಂದೆ ನಿಂತು ಪರಿಹಾರ ಮಾಡಬೇಕಾಗಿತ್ತು. ಅದನ್ನಂತೂ ಮಾಡಿಲ್ಲ ನೀವು. ಈಗ ಇಂಥ ಕೊಂಕು ಮಾತನಾಡೋದು ಮಾತ್ರ ಬಿಡಲ್ಲ. ಹೌದು ಕಣೆ, ನಾನು ಮಾತಾಡೋದೆಲ್ಲ ನಿಮಗೆ ಕೊಂಕ ಥರನೇ ಕಾಣಿಸುತ್ತೆ. ಏನಾದರೂ ಮಾಡ್ಕೊಳ್ಳಿ, ನನಗೇನಾಗ್ಬೇಕು ನಡೆಸಿ. ಅತ್ತೆ, ಮಾವ, ಇವ್ರಗಳ ಬಗ್ಗೆ ನಿಮ್ಗೆ ಹೊಸದಾಗಿ ಏನು ಹೇಳಬೇಕಾಗಿಲ್ಲ ತಾನೆ. ಅವ್ರ ಮಾತಿನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಭಾವನಾರು ಹೋಗ್ತಿದ್ದಾರೆ ಅಂತಂದ್ರಲ್ಲ, ಏನಾದರೂ ತಿಂಡಿ ಮಾಡ್ಕೊಡೋಣ ಅವ್ರಿಗೆ. ಸರಿ. ರೀ, ನಮ್ ವೀಣಾಗಿರೋ ಒಳ್ಳೆ ಗುಣ ನಮ್ ಮನೇಲಿ ಯಾರಿಗೂ ಇಲ್ವೇನ್ರಿ? ನಿಜ ಲಕ್ಷ್ಮಿ, ನಮ್ಮ ವೀಣಾ ಹೀಗಿರೋದಕ್ಕೇನೆ ಸಂತುನ್ ಹೇಗೋ ನಿಭಾಯಿಸ್ತಿದ್ದಾಳೆ. ಇಲ್ಲ ಅಂದ್ರೆ ಅವನದು ಇನ್ನೇನು ರಂಪ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.